ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ವೀರ ಸಂದೇಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಬುದ್ಧತೆಯಿಂದ ಮತ ಚಲಾಯಿಸಿದ ಬಿಹಾರಿ ಜನಾಂಗ. ಹೌದು ಸ್ನೇಹಿತರೆ, ತಾವೆಲ್ಲರೂ ನೋಡ್ತಾ ಇರ್ಬೋದು. ಕೆಲವೊಂದು 3 ದಿನಗಳ ಹಿಂದೆ ಏನು ಬಿಹಾರದಲ್ಲಿ ಚುನಾವಣೆ ನಡೀತು. ಅದರಲ್ಲಿ ಈ ದಿನ ಅಂದರೆ ಇಂದು ಬೆಳಗ್ಗೆಯಿಂದ ಮಾಧ್ಯಮಗಳಲ್ಲಿ ಏನು ಬಿಹಾರ ಚುನಾವಣೆಯ ಫಲಿತಾಂಶ ಪ್ರಕಟ ಆಯಿತು. ಇದರಲ್ಲಿ ಅತಿ ಹೆಚ್ಚಿನ ಸೀಟುಗಳು NDA ನೇತೃತ್ವಕ್ಕೆ ಬಂತು. ಅಂದರೆ BJP ಒಂದು 95 ಆಸುಪಾಸು, ಹಾಗೂ JDU ನಿತೀಶ್ ಕುಮಾರ್ ಅವರ JDU ಪಕ್ಷ 80 ಆಸುಪಾಸುಗಳಲ್ಲಿ ಬಂದೈತೆ. ಇದರ ನಂತರ ಬಂದ ಒಂದು ಪಕ್ಷ ಏನಪ್ಪಾ ಅಂದರೆ RJD ಪಕ್ಷ. ಒಂದು ಕಾಲದಲ್ಲಿ ಬಿಹಾರವನ್ನು ಮುಖ್ಯಮಂತ್ರಿ ಆಗಿದ್ದ ಲಾಲು ಪ್ರಸಾದ್ ಯಾದವ್ ಪಕ್ಷ 25 ಸೀಟನ್ನ, ಹಾಗೂ ಒಂದು ಇಡೀ ನಮ್ಮ ದೇಶದ ರಾಷ್ಟ್ರೀಯ ಪಕ್ಷವಾಗಿದ್ದ, ಒಂದು ಕಾಲದಲ್ಲಿ ಪಕ್ಷವಾಗಿದ್ದ, ಹಾಗೂ ಅತಿ ಪ್ರಮುಖ, ನಮ್ಮ ದೇಶದ ಅತಿ ಪ್ರಮುಖ ಒಂದು ವಿರೋಧ ಪಕ್ಷವಾಗಿರುವ ಕಾಂಗ್ರೆಸ್ ಪಕ್ಷ ಕೇವಲ 3ರಿಂದ 6ರವರೆಗೂ ಒಂದು 6 ಆಸುಪಾಸಲ್ಲಿ ಗೆದ್ದಿದೆ. ಅಂದರೆ ತೀರಾ ಒಂದು NDA ಮೈತ್ರಿಕೂಟದ ಅಳತೆ ತಗೊಂಡ್ರೆ ತೀರಾ ಕಳಪೆ ಪ್ರದರ್ಶನ ತೋರಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ NDA ವೋಟ್ ಚಲಾಯಿಸಿದ್ದಾರೆ ಅನ್ನುವ ಒಂದೇ ಒಂದು ಉದ್ದೇಶಕ್ಕೆ ಜನ ಪ್ರೌಢಾವಸ್ಥೆಯಿಂದ ಓಟ್ ಹಾಕಿದ್ದಾರೆ, ಪ್ರಬುದ್ಧತೆಯಿಂದ ಓಟ್ ಹಾಕಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ JDU ಇರ್ಬೋದು, BJP ಇರ್ಬೋದು, ಹೆಚ್ಚು ಸೀಟುಗಳನ್ನ ತಗೊಂಡಿರೋದ್ರಿಂದ ಇವರು ಗೆದ್ದಿದ್ದು ಒಳ್ಳೇದಾಯಿತು, ಅಥವಾ RJD ಪಕ್ಷ ಸೋತಿದ್ದು ಕಡಿಮೆ ಬಂದಿದ್ದು ಒಳ್ಳೇದಾಯಿತು, ಕಾಂಗ್ರೆಸ್ ಪಕ್ಷ ಕಡಿಮೆ ಆಗಿದ್ದು ಒಳ್ಳೇದಾಯಿತು ಅಂತ ಯೋಚನೆ ಮಾಡೋ ಅಗತ್ಯ ಇಲ್ಲ. ಯಾಕಂದರೆ ಇಲ್ಲಿ ಪಕ್ಷಪಾತ ಬರೋದಿಲ್ಲ. ಇಲ್ಲಿ ಯಾರು ಓಟ್ ಹಾಕಬೇಕು, ಯಾಕೆ ಓಟ್ ಹಾಕಬೇಕು ಅಂತ ಜನ ಯೋಚನೆ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಯಾಕಂದರೆ ಕೆಲವೊಂದು ರಾಜ್ಯಗಳಲ್ಲಿ ಏನು ಕೊಡ್ತಾರೆ ನಮಗೆ ಅಂತ ನೋಡಿ ಓಟ್ ಹಾಕ್ತಾರೆ, ಅಲ್ಲಿ ಪ್ರಬುದ್ಧತೆ ಹೋಯಿತು. ಕೆಲವೊಂದು ರಾಜ್ಯಗಳಲ್ಲಿ, ಕೆಲವೊಂದು ಕ್ಷೇತ್ರಗಳಲ್ಲಿ ನಮ್ಮ ನಾಯಕ ಯಾರು, ನಮ್ಮ ಜಾತಿ ಯಾವುದು ಅಂತ ನೋಡಿ ಓಟ್ ಹಾಕ್ತಾರೆ. ಆದರೆ ಇಲ್ಲಿ ಅಭಿವೃದ್ಧಿಗೆ ಓಟ್ ಹಾಕಿದರೆ ಮತ್ತು ಒಂದು ನಮ್ಮ ದೇಶದ ಒಂದು ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಒಂದು BJP ಪಕ್ಷಕ್ಕೆ ಒಂದು ಕಪ್ಪು ಮಸಿ ಆಗಬಾರ್ದು, ಆ ರೀತಿ ಒಂದು ಥಿಂಕ್ ಮಾಡಿ ಓಟ್ ಹಾಕಿದ್ದಾರೆ. ಯಾಕಪ್ಪ ಅಂದರೆ ಕಪ್ಪು ಮಸಿ ಅಂದರೆ ಅಲ್ಲಿ ಇಲ್ಲಿನ ಸೀಟುಗಳು ಕಡಿಮೆ ಆದರೆ ಅಲ್ಲಿ ಪ್ರಧಾನಮಂತ್ರಿ ಸೀಟ್ಗೂ ಕೂಡ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅನ್ನೋ ಉದ್ದೇಶದಿಂದ ಅಲ್ಲಿ ಆ NDA ಮೈತ್ರಿಕೂಟದಲ್ಲಿ ಭಾಗವಹಿಸಿ ಸಪೋರ್ಟ್ ಮಾಡಿದಂಥ ನಿತೀಶ್ ಕುಮಾರ್ ಅವರಿಗೂ ಹಾಗೂ BJPಗೂ ಉತ್ತಮವಾದ ಬಹುಮತ ನೀಡಿ ಜನ ಒಂದು ಪ್ರಬುದ್ಧಾವಸ್ಥೆಯನ್ನು ಮೆರೆದಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ರಾಜಕೀಯ ಅಂದರೆ ನಮ್ಮಪ್ಪ ಮುಖ್ಯಮಂತ್ರಿ, ನಮ್ಮಮ್ಮ ಮುಖ್ಯಮಂತ್ರಿ, ಈ ರೀತಿ ಕೆಲವರು ಯೋಚನೆ ಮಾಡಿ ನಾವು ಮುಖ್ಯಮಂತ್ರಿ ಆಗಲೇಬೇಕು ಅಥವಾ ನಾವು ಪ್ರಧಾನಮಂತ್ರಿ ಆಗಲೇಬೇಕು ಅಂತ ಯೋಚನೆ ಮಾಡೋ ಅಗತ್ಯ ಇಲ್ಲ. ಯಾಕಂದರೆ ಇಲ್ಲಿ ನಮ್ಮ ಭಾರತ ದೇಶ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಪ್ರಜೆಗಳೇ ಪ್ರಭುಗಳಾಗುವ ಒಂದು ಉದ್ದೇಶ ಅದರಲ್ಲಿ ಸಂವಿಧಾನದಲ್ಲಿ ಬಂದಿದೆ. ಇಲ್ಲಿ ವಿಚಾರ ಏನಪ್ಪ ಅಂದರೆ, ನಾವು ಏನೋ ಮಾಡೋದ್ರಿಂದ, ಏನೋ ಒಂದು ಗಿಮಿಕ್ ಮಾಡೋದ್ರಿಂದ, ಯಾವುದೋ ಒಂದು ಇಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷದ ಒಂದು ನಾಯಕರಾದ ರಾಹುಲ್ ಗಾಂಧಿ ಅವರು ಏನು ಮಾಡಿದ್ರು, ಇದು ವರ್ಕೌಟ್ ಆಗುತ್ತೆ ಅಂಥೇಳಿ ವೋಟ್ ಚೋರಿ ಅನ್ನೋ ಒಂದು ಕೆಲಸ ಹಿಡ್ಕೊಂಡ್ರು. ಈ ವೋಟ್ ಚೋರಿ ಒಂದು ಹಿಡ್ಕೊಂಡ್ರೆ ಈ ರೀತಿಯಾದರೂ ನನಗೆ ಒಂದು ಓಟುಗಳು, ಈ ರೀತಿ ನನಗೆ ಓಟುಗಳಿಂದ ಆಹ್ವಾನ ಆಗ್ಬೋದು, ಒಟ್ಟು ನನ್ನ ಸೀಟುಗಳು ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೀಟುಗಳು ತುಂಬ ಹೆಚ್ಚಾಗ್ಬೋದು ಅಂಥೇಳಿ, ಮತ್ತು ಕೆಲವೊಂದು ಎಲ್ಲೋ ಒಂದು ಕೂಲಿ ಕೆಲಸ ಮಾಡೋ ಒಂದು ರೀತಿಯಾಗಿರ್ಬೋದು, ಹಾಗೂ ಎಲ್ಲೋ ಹೋಗಿ ಒಂದು ಕೂಲಿ ಕಾರ್ಮಿಕರ ಜೊತೆಯಲ್ಲಿ ಮೀನು ಹಿಡಿಯೋ ಒಂದು ವಿಚಾರ ಆಗಿರ್ಬೋದು. ಜನ ಥಿಂಕ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ ಸ್ನೇಹಿತರೆ. ಮೀನು ಹಿಡಿಯೋದ್ರಿಂದಾಗಲಿ, ಕೂಲಿ ಕಾರ್ಮಿಕರ ಒಂದು ಜೊತೆಯಲ್ಲಿ ಕೆಲಸ ಮಾಡೋದ್ರಿಂದಾಗಲಿ ನಮಗೆ ನಾಯಕತ್ವ ಸಿಗೋದಿಲ್ಲ. ನಾಯಕತ್ವ ನಮಗೆ ಬೇಕಾಗಿರೋದು ಕೇವಲ ಒಂದು ರಾಜಕೀಯ ಒಂದು ಏನೋ ಒಂದು ಮತ ಚಲಾವಣೆ ಇದೆ, ಅದರಲ್ಲಿ ಗೆದ್ದರೆ ಮಾತ್ರ ನಮಗೆ ಆಡಳಿತ, ಉತ್ತಮವಾಗಿ ಆಡಳಿತ ಕೊಟ್ಟರೆ ಮಾತ್ರ ನಮಗೆ ನಾಯಕತ್ವ ಚೆನ್ನಾಗಿರೋದು ಸಿಗೋದು ಅಂತ ಥಿಂಕ್ ಮಾಡಿದ್ದಾರೆ.
ಹಾಗಾಗಿ ಈಗ JDU ಅಂದರೆ ನಿತೀಶ್ ಕುಮಾರ್ಗೆ ಯಾಕಪ್ಪ ಓಟ್ ಹಾಕಿದ್ದಾರೆ ಅಂದರೆ ಸ್ವಲ್ಪ ಲೈಟಾಗಿ ಥಿಂಕ್ ಮಾಡೋದು ಮೂಲಕ ಹೇಳ್ತೀನಿ. ನಿತೀಶ್ ಕುಮಾರ್ ಅವರು ಅಂದರೆ ಈಗಾಗಲೇ ಒಂದು 3-4 ಸಲ ಮುಖ್ಯಮಂತ್ರಿ ಆಗಿದ್ದರು. ಅವರ ಮೇಲೆ ಒಂದು ಕಪ್ಪು ಚುಕ್ಕೆ ಇತ್ತು, ಕೇವಲ ಸಣ್ಣ ಕಪ್ಪು ಚುಕ್ಕೆ ಅಷ್ಟೇ. ಯಾಕಂದರೆ ಅವರು ಯಾವುದೇ ಒಂದು ಹಗರಣಗಳಲ್ಲಿ ಭಾಗಿಯಾಗಿರಲಿಲ್ಲ. ಪಲ್ಟಿರಾಮ ಅಂತ ಅಂದ್ಕೊಂಡಿದ್ರು. ಅಂದರೆ ಯಾವುದೇ ಒಂದು ಪಕ್ಷ ಅತಿ ಹೆಚ್ಚಿನ ಸೀಟುಗಳು ಪಡ್ಕೊಂಡ್ರೆ ಅವ್ರ ಜೊತೆಲಿ ಹೋಗಿ ಅಧಿಕಾರ ನಡೆಸಿರೋದ್ರಿಂದ ಅವರು ಕೇವಲ ತಮ್ಮ ಮುಖ್ಯಮಂತ್ರಿ ಗಾದಿಗೆ ಒಂದು ಆಸೆ ಬೀಳ್ತಿರೋದ್ರಿಂದ ಪಲ್ಟಿರಾಮ ಅಂತ ಒಂದು ಹೆಸರಿತ್ತು. ಆದರೆ ಈಗ NDA ಮೈತ್ರಿಕೂಟದಲ್ಲಿ ಪಾಲ್ಗೊಂಡು ಈಗ NDA ಮೈತ್ರಿಕೂಟವಾದ ಒಂದು BJP ಮತ್ತು ನಿತೀಶ್ ಕುಮಾರ್ ಅವರ JDU ಕೂಡ ಅತಿ ಹೆಚ್ಚು ಸೀಟುಗಳು ಹೊಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ಪಲ್ಟಿರಾಮ್ ಆಗಬೇಡಿ ಅಂತ ಬಿಹಾರದ ಒಂದು ಪ್ರಜೆಗಳೇ ತೀರ್ಪು ಕೊಟ್ಟು ಬಿಟ್ಟಿದ್ದಾರೆ. ಇನ್ನೂ ಒಂದು ಹೇಳ್ಬೇಕಂದ್ರೆ RJD ಪಕ್ಷದ ಏನು ಲಾಲು ಪ್ರಸಾದ್ ಯಾದವ್ ಅವರು ಮೇವಾ ಹಗರಣದಲ್ಲಿ ಸಿಕ್ಕಿ ಹಾಕೊಂಡಿದ್ರು. ಅವರ ಮಗನೇ ತೇಜಸ್ವಿ ಯಾದವ್ ಅವರು ಅಂತ ಅವರು. ಮತ್ತು ಇಲ್ಲಿ ಏನಪ್ಪ ಆಯಿತು ಅಂದರೆ ಒಂದು ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಿದ್ದಾರೆ. ಪ್ರಜಾಪ್ರಭುತ್ವವನ್ನು ಉತ್ತಮವಾಗಿ ಕೊಡ್ತಾರೆ, ಒಂದು ಹಗರಣ ಇಲ್ದಿರ ರಾಜಕೀಯ ಮಾಡ್ತಾರೆ ಅನ್ನೋ ವ್ಯಕ್ತಿಗಳಿಗೆ ವೋಟ್ ಚಲಾಯಿಸಿದ್ದಾರೆ. ಸ್ನೇಹಿತರೆ ಇಲ್ಲಿ ಒಂದು ವಿಚಾರನ ಏನು ಬಿಹಾರದ ಮಹಾಜನತೆ ಏನು ತೀರ್ಪು ಕೊಟ್ಟಿದ್ದಾರೆ, ಅವರು ಕೇವಲ ಮತಕ್ಷೇತ್ರದಲ್ಲಿ ಹೋಗಿ ತೀರ್ಪು ಕೊಟ್ಟಿರೋದನ್ನ ತುಂಬ ವಿರೋಧ ಪಕ್ಷಗಳಾಗಿರ್ಬೋದು ಅದನ್ನು ತುಂಬ ವಿಶ್ಲೇಷಣೆ ಮಾಡಿ ಅದನ್ನು ಒಂದು ಮಾಡಿದರೆ ಉತ್ತಮ ಅನಿಸುತ್ತೆ. ಯಾಕಂದರೆ ಅವರು ತೀರ್ಪು ಕೊಟ್ಟಿರೋ ವಿಚಾರ ನೋಡಿದ್ರೆ, ವಿರೋಧ ಪಕ್ಷದ ನಾಯಕ ಆಗಿರುವವರು ವಿರೋಧ ಪಕ್ಷವನ್ನು ಸರಿಯಾಗಿ ಎದುರಿಸಿದರೆ ಆಡಳಿತಕ್ಕೆ ಬಂದ ಮೇಲೂ ಸಹ ಅದೇ ರೀತಿ ಆಡಳಿತವನ್ನು ಉತ್ತಮವಾಗಿ ನಡೆಸ್ತಾರೆ ಅಂತ ಒಂದು ಉದ್ದೇಶ. ಆದರೆ ವಿರೋಧ ಪಕ್ಷದಲ್ಲಿರುವವರು ಕೇವಲ ನಾವು ವಿರೋಧ ಮಾಡೋದಕ್ಕೆ ಮಾತ್ರನೇ ಅಂತ ಅಂದ್ಕೊಂಡ್ರೆ ಆಡಳಿತ ಪಕ್ಷ ನಡೆಸೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಆ ರೀತಿ ಇಲ್ಲಿ ಜನಗಳು ತೀರ್ಪು ಕೊಟ್ಟಿದ್ದಾರೆ. ಆಡಳಿತ ಪಕ್ಷ ಅಂದಮೇಲೆ ಕೆಲವೊಂದು ಪರಿಕಾರಗಳು, ಒಂದು ಕೆಲಸ, ಅದು ಇದು ಇದ್ದೇ ಇರುತ್ತೆ. ನಮ್ಮ ದೇಶವನ್ನು ಮುಂದುವರಿಸಬೇಕು, ನಮ್ಮ ರಾಜ್ಯನ ಮುಂದುವರಿಸಬೇಕು, ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅನ್ನೋದು ಒಂದು ಆಡಳಿತ ಪಕ್ಷದಲ್ಲಿ ಇರುವ ಒಂದು ವಿಚಾರಗಳು. ಆಗಿರುವಾಗ ವಿರೋಧ ಪಕ್ಷ ಆಗಿರುವಾಗ ನಾವು ಏನೋ ಒಂದು ಆಡಳಿತ ಪಕ್ಷ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ದೇಶಕ್ಕಾಗಿ ಮಾಡ್ತಾ ಇದೆಯಾ ಅಥವಾ ಸ್ವಹಿತಕ್ಕಾಗಿ ಮಾಡ್ತಾ ಇದೆಯಾ, ಸ್ವಹಿತಕ್ಕಾಗಿ ಮಾಡೋದನ್ನ ನಾವು ಅಡ್ಡ ಹಾಕೋಣ, ದೇಶಕ್ಕಾಗಿ ಅಂದರೆ ದೇಶದ ಉತ್ತಮಕ್ಕಾಗಿ, ದೇಶದ ಒಂದು ರಕ್ಷಣೆಗಾಗಿ, ದೇಶದ ಜನರ ಒಂದು ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಸಪೋರ್ಟ್ ಮಾಡೋಣ ಅನ್ನೋ ಒಂದು ಇರಾದೆ ಇರಬೇಕು. ಅದೇ ವಿರೋಧ ಪಕ್ಷ. ಯಾಕಂದರೆ ಅವ್ರು ಏನೇ ಮಾಡಲಿ ವಿರೋಧ ಮಾಡೋದೇ ನಮ್ಮ ಕೆಲಸ ಅಂದರೆ ಜನನು ನೋಡ್ತಾ ಇದ್ದಾರೆ. ಅದನ್ನು ಈ ಒಂದು ಬಿಹಾರ ಒಂದು ಚುನಾವಣೆಯಲ್ಲಿ ಅದನ್ನು ಮತ ಹಾಕುವುದರ ಮೂಲಕ ತಮ್ಮ ತೀರ್ಪನ್ನು ಈ ರೀತಿ ಹೇಳಿದ್ದಾರೆ. ಸ್ನೇಹಿತರೆ, ಅದರಲ್ಲಿ ಒಂದು ಜಾತಿ ವಿಚಾರ ಆಗಿರ್ಬೋದು, ಕೆಲವೊಂದು ಜಾತಿ ವಿಚಾರ ಎತ್ಕೊಂಡು ಚುನಾವಣೆಗೆ ಹೊರಟರು, ಅದನ್ನು ಯಾರೂ ಬೆಂಬಲಿಸಲಿಲ್ಲ. ಕೆಲವರು ಚಾಡಿಗಳನ್ನ ಹೇಳ್ಕೊಂಡು ಚುನಾವಣೆಗೆ ಹೊರಟರು, ಅದನ್ನು ಯಾರೂ ಬೆಂಬಲಿಸಲಿಲ್ಲ. ಅಲ್ಲಿ NDA ಮೈತ್ರಿಕೂಟಕ್ಕೆ ಲಾಭ ಆಗಿದ್ದು ಅನುಭವದ ಮಾತುಗಳು, ಜೊತೆಲಿ ಉತ್ತರ ಪ್ರದೇಶದಂಥ ಒಂದು ಕ್ರೌರ್ಯಗಳು ತುಂಬಿದ ರಾಜ್ಯದಲ್ಲಿ ಉತ್ತಮವಾದ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಯೋಗಿಜಿಯವರು ಕೂಡ ತಮ್ಮ ಉತ್ತಮವಾದ ಅನುಭವಗಳನ್ನು, ಮಾತುಗಳನ್ನು ಅಲ್ಲಿ ಹಂಚ್ಕೊಂಡ್ರು. ಅದು ಕೂಡ ಕೆಲಸ ಮಾಡಿದೆ. ಮೋದಿಜಿಯವರ ಅನುಭವಗಳಿಗೆ ಓಟ್ ಹಾಕಿದ್ದಾರೆ, ಅಭಿವೃದ್ಧಿಗೆ ಓಟ್ ಹಾಕಿದ್ದಾರೆ, ಆಡಳಿತಕ್ಕೆ ಓಟ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ಒಂದು ರಾಜಕೀಯದ ಒಂದು ರಾಜಕೀಯ ಪಕ್ಷನ ತೆಗಳೋದಾಗ್ಲಿ ಅಥವಾ ಇನ್ನೊಂದು ರಾಜಕೀಯ ಪಕ್ಷನ ವಿರೋಧ ಮಾಡೋದಾಗ್ಲಿ ಇಲ್ಲ ಸ್ನೇಹಿತರೆ. ಇದು ಒಂದು ನಡೀತಾ ಇರ್ತಕ್ಕಂಥ ಒಂದು ವಿಚಾರವಷ್ಟೇ. ಈ ವಿಚಾರನ ನಮ್ಮ ಸ್ನೇಹಿತರ ಒಂದು ಒತ್ತಾಯದ ಮೇರೆಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಯಾಕಂದರೆ ಒಂದು ಪಕ್ಷ ಗೆದ್ದಿದೆ ಅಂದರೆ ಆ ಪಕ್ಷದ ಪರವಾಗಿ ಮಾತಾಡೋ ಅಗತ್ಯ ಇಲ್ಲ. ಯಾಕಂದರೆ ಆ ಮಹಾಜನ ಏನು ತೀರ್ಪು ಕೊಟ್ಟಿದ್ದಾರೆ, ಯಾಕೆ ತೀರ್ಪು ಕೊಟ್ಟಿದ್ದಾರೆ, ಕೆಲವ್ರನ್ನ ಯಾಕೆ ಸೋಲಿಸಿದ್ದಾರೆ, ಕೆಲವ್ರನ್ನ ಯಾಕೆ ಗೆಲ್ಲಿಸಿದ್ದಾರೆ ಅನ್ನೋ
ಒಂದು ವಿಶ್ಲೇಷಣೆ ಅಷ್ಟೇ ಸ್ನೇಹಿತರೆ. ಇಲ್ಲಿ ಪ್ರಶಾಂತ್ ಕಿಶೋರ್ ಅಂತ ಒಬ್ಬರು ಉತ್ತಮವಾದ ಒಂದು ವ್ಯಕ್ತಿತ್ವ ಅನ್ಬೋದು. ಅವರು ನಾನು ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ನೋಡಿ ಜನ ನನಗೆ ಓಟ್ ಹಾಕ್ತಾರೆ, ತುಂಬ ಸೀಟುಗಳು ಕೂಡ ನನಗೆ ಬರ್ಬೋದು ಅಂತ ಯೋಚನೆ ಮಾಡಿದರು. ಅವರು ಯಾವುದೇ ಒಂದು ಜಾತಿ ರಾಜಕೀಯ ಮಾಡಲಿಲ್ಲ. ಅವರು ಕೂಡ ಅಭಿವೃದ್ಧಿ ಒಂದು ವಿಚಾರಗಳಲ್ಲೇ ಬಂದರು. ಆದರೆ ಇಲ್ಲಿ ಯಾರಿಗೆ ಓಟ್ ಹಾಕಿದ್ರೆ ಅಧಿಕಾರ ಛಿದ್ರವಾಗದೆ ಒಂದು ಉತ್ತಮವಾದ ಒಂದು ಅಧಿಕಾರ ಸಿಗುತ್ತೆ, ಯಾರಿಗೆ ಓಟ್ ಹಾಕಿದ್ರೆ ನಮಗೆ ಭದ್ರವಾದ ಸರ್ಕಾರ ಸಿಗುತ್ತೆ ಅಂತ ಯೋಚನೆ ಮಾಡಿ ಓಟ್ ಹಾಕಿದ್ದಾರೆ. ಅದರಿಂದ ಇಲ್ಲಿ ಪ್ರೌಢಾವಸ್ಥೆಗೆ ಓಟ್ ಹಾಕಿದ್ದಾರೆ. ದೇಶದ ಒಂದು ಭದ್ರತೆಯ ವಿಚಾರದಲ್ಲಿ ಒಂದು ಥಿಂಕ್ ಮಾಡಿದ್ದೀರ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ಹೇಳಿ ಈಗಿನ ಏನು ನಿತೀಶ್ ಕುಮಾರ್ ಆಗೋ BJPಯ ಒಂದು NDA ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ, ಅವರು ಏನೇನು ಭರವಸೆಗಳನ್ನು ಕೊಟ್ಟಿದ್ದಾರೋ ಜನಕ್ಕೆ ಅದೆಲ್ಲ ಈಡೇರಿಸಲಿ. ನಮ್ಮ ಬಿಹಾರ ರಾಜ್ಯದ ಜೊತೆಗೆ ದೇಶಕ್ಕೂ ಉತ್ತಮವಾದ ಸರ್ಕಾರವನ್ನು ಕೊಡಲಿ. ನಮ್ಮ ದೇಶದ ಜನ ಎಲ್ಲರೂ ಸುಭಿಕ್ಷವಾಗಿರಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಹಿಂದ್.